ಹಮಾರಿ ಭಾರ ಚಿತ್ರವನ್ನು ರದ್ದುಪಡಿಸಲು ರಾಷ್ಟ್ರಪತಿಗೆ ವಿವಿಧ ಸಂಘಟನೆಗಳ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ಮನವಿ. ಹಮ್ ದೋ ಹಮಾರಿ ಬಾರ ಚಿತ್ರವನ್ನು ರದ್ದುಪಡಿಸಲು ರಾಷ್ಟ್ರಪತಿಗಳಿಗೆ ರಾಮದುರ್ಗ ತಹಶೀಲ್ದಾರರ ಮುಖಾಂತರ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಮಾತನಾಡಿದರು. ಕಮಲ್ ಚಂದ್ ಎಂಬ ಮೂರ್ಖ ಹಮ್ ದೋ ಹಮಾರಿ ಬಾರ ಎಂಬ ಚಿತ್ರವನ್ನು ನಿರ್ದೇಶಿಸಿ ಇಸ್ಲಾಂ ಧರ್ಮವನ್ನು ಅವಮಾನಿಸಿದ್ದಾನೆ. ಪವಿತ್ರ ಗ್ರಂಥ ಕುರಾನ್ ಶರೀಫದಲ್ಲಿರುವ ಸೂರೆ ಇ ಬಕರದ ಸಾಲಿನಲ್ಲಿನ ಶ್ಲೋಕಗಳು ಹಾಗೂ ಸಂದೇಶಗಳ ಕುರಿತಂತೆ ನಿರ್ಮಾಪಕ ಹಾಗೂ ನಿರ್ದೇಶಕರು ತಪ್ಪು ಅಪಾರ್ಥ ಸೃಷ್ಟಿಸಿ ಪ್ರಚೋದನಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆ ನೀಡಿ ಕೆಲವು ಧರ್ಮದ ಜನರನ್ನು ಕೆರಳಿಸುವ ಹಾಗೂ ಜನರಲ್ಲಿ ಆಕ್ರೋಶ ಉಂಟು ಮಾಡಿ ದ್ವೇಷ ಭಾವನೆಗಳನ್ನು ಪ್ರಚೋದಿಸುವ ಸನ್ನಿವೇಶಗಳು ಮತ್ತು ಒಂದು ಸಮಾಜವನ್ನ ಅವಮಾನಕಾರಿಯಾಗಿ ಬಿಂಬಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಚಿತ್ರವನ್ನು ಬಿಡುಗಡೆ ಮಾಡದೆ ರದ್ದುಪಡಿಸಬೇಕು. ಸೆನ್ಸಾರ್ ಬೋರ್ಡ್ ಕೂಡಲೇ ಮಧ್ಯಪ್ರವೇಶಿಸಿ ಈ ಚಿತ್ರವನ್ನು ರಿಲೀಸ್ ಮಾಡದೆ ರದ್ದುಪಡಿಸಬೇಕು. ಇದರಿಂದ ಸಮಾಜಘಾತಕ ಶಕ್ತಿಗಳು, ಕಿಡಿಗೇಡಿಗಳು ಸಮಾಜದಲ್ಲಿ ವಿಷಬೀಜ ಬಿತ್ತಿ ತನ್ನ ಬೇಳೆ ಬೇಯಿಸಿಕೊಳ್ಳುತ್ತಾರೆ. ಅದಲ್ಲದೆ ಸಮಾಜದ ಶಾಂತಿಗೆ ಭಂಗವಾಗುತ್ತದೆ. ಕಾರಣ ಧಾರ್ಮಿಕ ಭಾವನೆಗಳು ಧಕ್ಕೆ ಉಂಟು ಮಾಡುವ ಚಲನಚಿತ್ರ ಬಿಡುಗಡೆಯಾಗುತ್ತಿರುವುದು ದುರದೃಷ್ಟಕರ ಹಾಗೂ ಖಂಡನೀಯ. ಹಮ್ ದೋ ಹಮಾರಿ ಬಾರ ಚಲನಚಿತ್ರ ನಿಷೇಧಿಸಲು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಚಲನಚಿತ್ರದ ನಿರ್ದೇಶಕರಾದ ಕಮಲ್ ಚಂದ್ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವಿವಿಧ ಸಂಘಟನೆಗಳ ವೇದಿಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಿಪಿಐಎಂ ಮುಖಂಡ ಗೈಬು ಜೈನೆ ಖಾನ್, ಕಾಂಗ್ರೆಸ್ ಮುಖಂಡ ಶಫಿ ಬೆಣ್ಣಿ, ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೊಳ್ಳಿ, ಮುತ್ತಣ್ಣ ಮ್ಯಾಗೇರಿ, ಇನ್ಸಾಫ್ ಕಮಿಟಿ ಅಧ್ಯಕ್ಷ ಎಂಕೆ ಯಾದವಾಡ್, ಜಾಕೀರ್ ಕೌಜಲಗಿ, ಜಾವಿದ್ ಯಾದವಾಡ ಮತ್ತು ಅಲ್ ಮದನಿ ಅಧ್ಯಕ್ಷ ಶಿಕಂದರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ತೆಗೆಯಲಿಕ್ಕೆ ಪ್ರಯತ್ನ ಮಾಡಕತ್ತಾರ. ಅದು ದೇಶದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಚಲನಚಿತ್ರ ಆಗುತ್ತದೆ. ಅದನ್ನು ನೋಡಿ ದೇಶದಲ್ಲಿ ಅಶಾಂತಿಯನ್ನು ಎಬ್ಬಿಸುವಂಥ ವಾತಾವರಣ ಇದೆ. ನಮ್ಮ ದೇಶದಲ್ಲಿ ಹಿಂದೂ ಗ್ರಂಥಗಳು ಮತ್ತು ಪುರಾಣಗಳು ಎಲ್ಲ ಒಂದೇ. ಇದನ್ನು ವಿರೋಧಿಸಿ ಕೂಡಲೇ ಸೆನ್ಸಾರ್ದವರು ಮಧ್ಯಪ್ರವೇಶಿಸಿ ಅದನ್ನು ನಿಲ್ಲಿಸಬೇಕಂತೇಳಿ ನಾವು ಒತ್ತಾಯಿಸುತ್ತೀವಿ. ಚಿತ್ರ ನಿರ್ದೇಶಕರಾದಂಥ ಕಮಲ್ ಚಂದ್ ಎಂಬುವಂಥ ಒಬ್ಬ ಮೂರ್ಖ ಹಮ್ ದೋ ಹಮಾರಿ ಬಾರ ಅನ್ನುವಂಥ ಒಂದು ತಲೆಬರಹವನ್ನು ಕೊಟ್ಟು ಚಿತ್ರವನ್ನು ನಿರ್ದೇಶನ ಮಾಡ್ಯಾರ. ಈ ಚಿತ್ರ ನಿರ್ದೇಶನ ಭಾಳಷ್ಟು ಚಿತ್ರಗಳು ನಿರ್ದೇಶನ ಆಗ್ಯಾವ. ಅದು ಮನೋರಂಜನೆಗಾಗಿ ಮಾತ್ರ ಇರಬೇಕು. ಆದರೆ ಯಾವುದೇ ಒಂದು ಧರ್ಮವನ್ನು ಅವಹೇಳನಕಾರಿ ಮಾಡುವಂಥ ಚಿತ್ರ ಇರಬಾರ್ದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತದು. ಆದರೆ ಇವ್ರು ಏನು ಮಾಡ್ಯಾರಂತಂದ್ರೆ ಹಮ್ ದೋ ಹಮಾರಿ ಬಾರ ಅನ್ನುವಂಥ ಚಿತ್ರವನ್ನು ತೆಗೆದು ಅದರ ಅರ್ಥ ಏನಂದರೆ ಹಮ್ ದೋ ಹಮಾರಿ ಬಾರ ಅಂದ್ರೆ ಮುಸ್ಲಿಮ್ಸರಿಗೆ ಮಕ್ಕಳು ಹೆಚ್ಚು ಅನ್ನುವಂಥ ಒಂದು ಅರ್ಥದಲ್ಲಿ ಈ ಚಿತ್ರವನ್ನು ನಿರ್ದೇಶಿಸಿ ಒಂದು ಧರ್ಮವನ್ನು ಅಂದರೆ ಇಸ್ಲಾಂ ಧರ್ಮವನ್ನು ಮತ್ತು ಇಸ್ಲಾಂ ಧರ್ಮದ ಪುರಾಣದಲ್ಲಿರುವಂಥ 222ನೇ ಪ್ಯಾರ ಏನು ಸೂರೆ ಬಕರ್ ಅಂತ ಹೇಳೈತಿ ಅದನ್ನು ಬೇರೆ ಅರ್ಥದಲ್ಲಿ ಅದನ್ನು ವಿಂಗಡಣೆ ಮಾಡಿ ಒಂದು ಪುರಾಣಕ್ಕೆ ಮತ್ತು ಇಸ್ಲಾಂ ಧರ್ಮಕ್ಕೆ ಅವಮಾನವಾಗುವಂಥ ರೀತಿಯಲ್ಲಿ ಚಿತ್ರವನ್ನು ನಿರ್ದೇಶನ ಮಾಡ್ಯಾನ. ಒಂದು ಧರ್ಮವನ್ನು ಅವಮಾನ ಮಾಡಲಿಕ್ಕೆ ಏನು ತಗದಾರ, ಇದನ್ನು ಕೂಡಲೇ ಸೆನ್ಸಾರ್ ಬೋರ್ಡ್ ಅವರು ಮಧ್ಯಪ್ರವೇಶ ಮಾಡಬೇಕು. ಈ ಚಿತ್ರವನ್ನು ವೀಕ್ಷಣೆ ಮಾಡಬೇಕು, ಮಾಡಿ ಇಮ್ಮಿಡಿಯೇಟಾಗಿ ಇದನ್ನು ರದ್ದು ಮಾಡಬೇಕು. ಆದರೆ ಈ ದೇಶದ ಜನ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಬಾಳ್ತಾರ. ಅದನ್ನು ಸಹಿಸದೇ ಇರುವಂಥ ಏನು ಈ ಚಿತ್ರ ನಿರ್ಮಾಪಕರನ್ನು ಹೇಳಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀವಿ, ಇಮ್ಮಿಡಿಯೇಟಾಗಿ ಆ ಚಿತ್ರವನ್ನು ಬೇಕಾದ್ರೆ ನೀವೇ ವೀಕ್ಷಣೆ ಮಾಡಿದನ್ನು ಕೂಡಲೇ ಅದನ್ನು ರದ್ದುಪಡಿಸಬೇಕು ಅನ್ನುವಂಥದ್ದು. ಮತ್ತು ಇದು ಮೇಲಾಧಿಕಾರಿಗಳಿಗೆ ಅಥವಾ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೂ ಪತ್ರ ಹಾಕಿ ಆ ಚಿತ್ರವನ್ನು ಪ್ರದರ್ಶನ ಆಗಲಾರ್ದಂಗೆ ನೋಡ್ಕೋಬೇಕು. ಮತ್ತು ಈ ರೀತಿಯ ಚಿತ್ರ ತೆಗೆದಿದ್ದನ್ನು ರಾಮದುರ್ಗದ ವಿವಿಧ ಸಂಘಟನೆಗಳು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಆ ಥರ ದಯವಿಟ್ಟು ಈ ಚಿತ್ರವನ್ನು ಬಿಡುಗಡೆ ಮಾಡಬಾರದು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡಿ ಮಾನ್ಯ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಅರ್ಪಿಸ್ತೀವಿ. ನಾವು ವಿವಿಧ ಸಂಘಟನೆಗಳು ಸೇರಿ ಬಾರ ಅಂಥೇಳಿ ಒಂದು ಚಲನಚಿತ್ರ, ಇದರ ನಿರ್ಮಾಪಕ ಕಮಲ್ ಚಂದ್ ಅಂತೇಳಿ ಈ ಪಿಕ್ಚರನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಉದ್ದೇಶ ಏನೈತಂತಂದ್ರೆ ಅವರು ದುಡ್ಡು ಸಂಪಾದನೆ ಮಾಡಬೇಕು.
ದುಡ್ಡು ಸಂಪಾದನೆ ಮಾಡಬೇಕಂತಂದ್ರೆ ಅದರೊಳಗೆ ಪಿಕ್ಚರ್ಗಳ ಒಳಗೆ ಕೆಲವೊಂದು ಸ್ಟೋರಿಗಳನ್ನು ಹಾಕಿದ್ರೆ ಜನ ನೋಡ್ತಾರೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಒಂದು ಕಾಶ್ಮೀರ್ ಫೈ ಒಂದು ಪಿಕ್ಚರ್ ಬಂತು, ಅದೇ ರೀತಿ ಕೇರಳ ಸ್ಟೋರಿ ಅಂತ ಬಂತು. ಆ ಪಿಕ್ಚರ್ಗಳಲ್ಲಿ 90 ಪೈಸಾ ಸತ್ಯವನ್ನು ಇರಲಿಲ್ಲ. ಬಟ್ ಅದನ್ನು ಕಾಂಪ್ಲಿಕೇಟೆಡ್ ಮಾಡಿ ದೇಶದ ಎಲ್ಲ ಕಡೆ ಬರೀ ಈ ರೀತಿ ಪ್ರಚಾರ ತಗೊಂಡು ಆಮೇಲೆ ಅದನ್ನು ಜನ ನೋಡೋಕ್ಕೆ ಚಾಲೂ ಮಾಡ್ತಾರೆ ಅಂತ ತಿಳ್ಕೊಂಡು ಇವರು ಆ ರೀತಿ ಯೋಚನೆಯನ್ನು ಮಾಡಿ ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವಂಥ ಈ ಪಿಕ್ಚರಲ್ಲಿ ಐತಿ. ಅದರದ್ದೊಂದು ಸಣ್ಣ ಟ್ರೈಲರ್ ನೋಡಿದರೆ ಗೊತ್ತಾಗ್ತೈತಿ ಅದರೊಳಗೆ ಎಷ್ಟು ವಿಷ ತುಂಬೈತೆ ಅಂತೇಳಿ. ನಾನು ಅವರಲ್ಲಿ ಹೇಳೋದೇನಂತಂದ್ರೆ ಆ ಡೈರೆಕ್ಟ್ರಿಗೆ ಮನರಂಜನೆ ಜೊತೆಗೆ ಭಾಳಷ್ಟು ಹಳೆ ಪಿಕ್ಚರ್ಗಳು ದೇಶದ ಪರಿಸ್ಥಿತಿಯನ್ನು ವಾಸ್ತುಸ್ಥಿತಿಯನ್ನು ತೋರಿಸಿದ್ದಾರೆ. ಆಮೇಲೆ ಸೆನ್ಸಾರ್ ಬೋರ್ಡ್ದವರು ಅದನ್ನು ಒಪ್ಪಿಕೊಟ್ಟಿದ್ರು. ಹೆಂಗಿರಬೇಕು ಪಿಕ್ಚರ್, ಇವತ್ತಿನ ವಾಸ್ತುಸ್ಥಿತಿಯನ್ನು ಎಲ್ಲ ಸಮಾಜದವರು ಬದುಕುವಂಥ ಅದನ್ನು ಒಂದು ಚಿತ್ರೀಕರಣ ಮಾಡಿ ತೋರಿಸ್ಬೇಕು. ನಮ್ಮಲ್ಲಿ ದಯವಿಟ್ಟು ಆ ಪಿಕ್ಚರನ್ನು ಬಿಡುಗಡೆಗೊಳಿಸಬಾರ್ದು. ಬಿಡುಗಡೆಗೊಂಡಿದ್ದ ಕರೆ ಆತಂತಂದ್ರೆ ಇದು ಭಾಳ ಅನಾಹುತಕ್ಕೆ ಈಡಾಗ್ತೈತಿ. ದಯವಿಟ್ಟು ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟ ಅದನ್ನು ತಕ್ಷಣಕ್ಕೆ ಕಾಯಮಾಗಿ ಅದನ್ನು ರದ್ದುಪಡಿಸಲಿ ಅಂತೇಳಿ ವಿನಂತಿ.